ಇವತ್ತು ರಾಜ್ಯ ವೈದ್ಯರುಗಳ ಸಂಘದಿಂದ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ವೈದ್ಯರ ದಿನಾಚರಣೆಯ ಆಚರಣಾ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ರಾಜ್ಯದ ಎಲ್ಲ ವೈದ್ಯರುಗಳಿಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಬಿ.ಸಿ. ರಾಯ್ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ, ಶ್ರೇಷ್ಠ ವೈದ್ಯರು, ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಬಿ.ಸಿ. ರಾಯ್ ಅವರು ಒಬ್ಬ ಅತ್ಯುತ್ತಮ ವೈದ್ಯರಾಗಿದ್ದರು. ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಕೂಡ ಇದ್ದರು. ಬಹಳ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ. ಪಶ್ಚಿಮ ಬಂಗಾಳ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿದ್ರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಸಾಮಾನ್ಯ ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ವೃತ್ತಿ ಧರ್ಮವನ್ನ ಯಾವಾಗಲೂ ಕೂಡ ಮರಿತಾ ಇರಲಿಲ್ಲ. ಅದನ್ನ ಯಾವಾಗಲೂ ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರು ಒಬ್ಬರು ಅಪ್ರತಿಮ ವೈದ್ಯರಾಗಿದ್ದರು. ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನಾಗಿ ನೀವು ಆಚರಣೆ ಮಾಡ್ತಾ ಇದ್ದೀರಿ. ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ವೈದ್ಯ ವೃತ್ತಿ ಇದೆಯಲ್ಲ, ಅದೊಂದು ಪವಿತ್ರವಾದಂಥ ವೃತ್ತಿ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೆಯೋದು. ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯರು ದೇವರಿಗೆ ಸಮಾನರು ಅಂತ ಕರಿತೀವಿ. ವೈದ್ಯರು ದೇವರಿಗೆ ಸಮಾನರು.
ನೀವೆಲ್ಲರೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥವ್ರು, ಎಲ್ಲರಿಗೂ ಆರೋಗ್ಯ ರಕ್ಷಣೆಯನ್ನ ಮಾಡ್ತಕ್ಕಂಥವ್ರು ವೈದ್ಯರು. ನಿಮ್ಮ ವೈದ್ಯಕೀಯ ವೃತ್ತಿ ಬಹಳ ಸ್ಮರಿಸಬೇಕಾದಂಥದ್ದು. ಕೊರೋನಾ ಸಂದರ್ಭದಲ್ಲಿ ನೀವು ಮಾಡಿದಂಥ ಸೇವೆ, ಎಲ್ಲರೂ ಅವರ ಜೀವ ರಕ್ಷಣೆಗೋಸ್ಕರ ಮನೆಯಲ್ಲಿ ಇರ್ತಿದ್ರು. ಆದರೆ ನೀವು ಹೊರಗಡೆ ಬಂದು ರೋಗಿಗಳಿಗೆ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಲ್ಲ, ನಿಮ್ಮ ಸೇವೆಯನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಬಹಳ ಜನ ತಂದೆ ತಾಯಿಗಳು ಅವರ ಕುಟುಂಬ ವರ್ಗದವರು ಮಾತು ಕೇಳಲ್ಲ. ಆದರೆ ವೈದ್ಯರುಗಳು ಏನು ಹೇಳ್ತಾರೆ ಆ ಮಾತು ಕೇಳ್ತಾರೆ. ಚಾಚು ತಪ್ಪದೆ ವೈದ್ಯರುಗಳು ಏನೇನು ನಿರ್ದೇಶನ ಕೊಡ್ತಾರೆ ಅದನ್ನ ಕೇಳ್ತಾರೆ ಅಲ್ವಾ? ಅದರಿಂದ ಜನರ ಸೇವೆ ಮಾಡೋದಿದೆಯಲ್ಲ, ಅದಕ್ಕೆ ಇಲ್ಲಿ ಕೆಂಗಲಮ್ಮ ಅಂತ ಬರೆಸಿರೋದು, ಜನರ ಕೆಲಸ ದೇವರ ಕೆಲಸ ಅಂತೇಳಿ. ಅದಕ್ಕೆ ನಿಮ್ಮ ವೃತ್ತಿನ ಬಹಳ ಪವಿತ್ರವಾದಂಥ ವೃತ್ತಿ ಅಂತ ಕರೆಯೋದು. ಹಾಗಂತೇಳಿ ಬೇರೆ ವೃತ್ತಿಗಳೆಲ್ಲ ಅವು ಪ್ರಾಮುಖ್ಯ ಅಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಆದರೆ ಈ ವೃತ್ತಿ ಜನರನ್ನು ಬದುಕಿಸ್ತಕ್ಕಂಥ ವೃತ್ತಿ. ರಾಜ್ಯ ಸರ್ಕಾರನೂ ಕೂಡ ಬಹಳಷ್ಟು ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತದೆ. ಅನೇಕ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದರ ಜವಾಬ್ದಾರಿಯನ್ನ ದಿನೇಶ್ ಗುಂಡೂರಾವ್ ಹೊತ್ತಿದ್ದಾರೆ. ಜನರ ರಕ್ಷಣೆ ಉಳಿಸಿದ್ರೆ ದೇವರಿಗೆ ಈಗ ಡಾಕ್ಟರ್ಗಳಾದವರು ಯಾವಾಗಲೂ ಹಸನ್ಮುಖಿಗಳಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಮುಖ ಗಂಟಾಕೊಂಡಿರ್ಬಾರ್ದು. ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳು ನೀವು ನಗುಮುಖದಿಂದ ಮಾತಾಡಿಸಿದ್ರೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅವೇ ಕಾಯಿಲೆಗಳು ವಾಸಿ ಆಗ್ಬಿಡ್ತವೆ. ಅದನ್ನ ಪ್ರತಿಯೊಬ್ಬ ವೈದ್ಯನೂ ಕೂಡ ಮಾಡಬೇಕು. ಅದರಲ್ಲೂ ಸರ್ಕಾರಿ ವೈದ್ಯರುಗಳ ಜವಾಬ್ದಾರಿ ಹೆಚ್ಚಿದೆ. ಯಾಕಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ಬಡವರೇ ಬರೋದು ಹೆಚ್ಚಾಗಿ, ದುಡ್ಡಿರೋರೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಹೊರಟೋಗ್ಬಿಡ್ತಾರೆ. ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ. ಹಾಗಾಗಿ ಅನೇಕ ಕಾಯಿಲೆಗಳು ಈಗ ಕೆಲವೆಲ್ಲ ನಿರ್ಮೂಲನೆ ಆಗಿದ್ದಾವೆ. ಸಿಡುಬು, ಪ್ಲೇಗು, ಆಮೇಲೆ ಪೋಲಿಯೋ ಇವೆಲ್ಲ ನಿರ್ಮೂಲ ಆಗ್ಬಿಟ್ಟಿದ್ದಾವೆ. ಕೆಲವುಗಳು ನಿಯಂತ್ರಣಕ್ಕೆ ಬಂದಿದ್ದಾವೆ. ಕ್ಷಯ, ಕುಷ್ಠ, ಕಾಲರಾ, ಮಲೇರಿಯಾ ಇವೆಲ್ಲ ನಿಯಂತ್ರಣಕ್ಕೆ ಬಂದಿದ್ದಾವೆ.
ಇವು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ವಿಜ್ಞಾನ ತಾಂತ್ರಿಕತೆ ಬೆಳೆದಂತೆಲ್ಲ ಅನೇಕ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈದ್ಯರುಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಈಗ ನಾವು ಏನೇನು ವೃತ್ತಿ ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಾವು ಮಾಡ್ಕೊಳ್ಳೋದು. ಈಗ ವೈದ್ಯಕೀಯ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆ ವೃತ್ತಿ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನೀವು ಒಬ್ಬ ರೋಗಿ ಪ್ರಾಣ ಉಳಿಸಿದ್ರೆ ಆಗ ನೀವೇ ದೇವರಾಗ್ಬಿಡ್ತೀರಿ. ಆ ರೋಗಿಗೆ ಬಂದಿರತಕ್ಕಂಥ ರೋಗ ವಾಸಿಯಾದರೆ ನೀವೇ ದೇವರಾಗ್ಬಿಡ್ತೀರಿ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೆ ನಿಮ್ಮ ವೃತ್ತಿನಲ್ಲಿ ನಿರ್ಲಕ್ಷ್ಯ ಇರಬಾರದು. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಅದು ರೋಗಿಗೆ ತೊಂದರೆ ಆಗ್ತದೆ ಮತ್ತು ಸಮಾಜಕ್ಕೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ವೈದ್ಯರುಗಳು ಕೂಡ ಇದು ದೇವ್ರ ಕೆಲಸ ಅಂತೇಳಿ ಮಾಡಬೇಕು. ದೇವ್ರ ಕೆಲಸ. ಅದನ್ನು ಮಾಡಿದ್ರೆ ಸಮಾಜದಲ್ಲಿ ಹೆಚ್ಚು ಹೆಚ್ಚು ರೋಗಗಳನ್ನು ತಡೆಗಟ್ಟತಕ್ಕಂಥ, ರೋಗಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ತದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬಂದ ಮೇಲೆ ವಾಸಿ ಮಾಡೋದು ಒಂದು ಭಾಗ, ರೋಗನೇ ಬರದೇ ರೀತಿ ನೋಡ್ಕೊಳ್ಳೋದು ಇನ್ನೊಂದು ಭಾಗ. ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಆರೋಗ್ಯ ಇಲಾಖೆಯವರು ಗಮನದಲ್ಲಿ ಇರಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಸೂಚಿಸ್ತೇನೆ. ಈಗ ಡೆಂಗಿ ಜ್ವರ ಬಂದಿದೆ, ಬೆಂಗಳೂರಿನಲ್ಲೆಲ್ಲ ಡೆಂಗಿ ಜ್ವರ ಇದೆ. ಅದರ ಮೂಲ ಪತ್ತೆ ಹಚ್ಚಬೇಕು. ಹೇಗೆ ಡೆಂಗಿ ಜ್ವರ ಉದ್ಭವ ಆಗುತ್ತೆ, ಅದು ಹೇಗೆ ಹರಡುತ್ತದೆ, ಹೇಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ, ಅದನ್ನು ಮೂಲೋತ್ಪಾದನೆ ಮಾಡಬೇಕಾದ್ರೆ ಏನು ಮಾಡಬೇಕು, ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮೊನ್ನೆ ನಾನು ರಿವ್ಯೂ ಮಾಡಿದೆ. ಬೆಂಗಳೂರಿನಲ್ಲಿ ಡೆಂಗಿ ಜ್ವರ ಹೆಚ್ಚಾಗಿ ಆಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಅದು ಒಂದು ರೀತಿ ಜಾತಿ ಸೊಳ್ಳೆಗಳಿದೆ, ಬರ್ತದೆ. ಅದು ಹಗಲೊತ್ತೆ ಕಚ್ಚುತ್ತವೆ, ಒಳ್ಳೆ ನೀರಿನಲ್ಲೇ ಇರ್ತದೆ. ಅದ್ರ ಮೂಲ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಸಾರ್ವಜನಿಕರು ಕೂಡ ಅದಕ್ಕೆ ಸರ್ಕಾರದ ಪ್ರಯತ್ನಗಳಿಗೆ ಜೊತೆಯಲ್ಲಿ ಅವರು ಬೆಂಬಲವಾಗಿ ನಿಲ್ಲಬೇಕು. ಆಗ ಮಾತ್ರ ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ಕೂಡ ಜನ ಏನು ಮಾಡ್ತೀವಿ, ಇಂಥದ್ರಿಂದ ರೋಗ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಜಾಸ್ತಿ ಮಾಡ್ತೀವಿ.
ಸಿಗರೆಟ್ನಿಂದ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಇರ್ತದೆ. ಅದು ಓದ್ಕೊಂಡು ಪುನಃ ಸಿಗರೆಟ್ ಸೇರ್ತಾ ಇರ್ತೀವಿ. ಅದರಿಂದ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಿದ್ದು ಕೂಡ ಅದನ್ನೇ ಮಾಡ್ತೀವಿ ನಾವು. ಸೊ ಇದಕ್ಕೆ ಜನರು ಜಾಗೃತರಾಗಬೇಕಾಗ್ತದೆ. ಮತ್ತೆ ಕೆಟ್ಟ ಚಟಗಳಿಂದ ದೂರ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಬಹಳ ಸಿಗರೇಟ್ ಸೇರ್ತಿದ್ದೆ ಒಂದು ಕಾಲದಲ್ಲಿ. ಆಮೇಲೆ ಸಿಗರೇಟ್ ಸೇದಿದ್ರೆ ಆಯುಷ್ ಕಡಿಮೆ ಆಯ್ತದೆ ಅಂತ ಗೊತ್ತಾಯ್ತು, ಕಾಯಿಲೆ ಬರ್ತದೆ ಅಂತ. ಆಮೇಲೆ ಬಿಡ್ಬಿಟ್ಟೆ 87ನೇ ಇಸ್ವಿನಲ್ಲಿ. ಅದರ ಎಫೆಕ್ಟ್ ಏನಾಯ್ತು ಅಂತಂದ್ರಿಂದ ಹಾರ್ಟ್ ಪ್ರಾಬ್ಲಮ್ ಶುರುವಾಯಿತು. ನಾನು ಈಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ 2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡೆ. ಈಗಾಗಲೇ 24 ವರ್ಷ ಆಯ್ತಾ ಬಂದಿದೆ. ಜುಲೈ ತಿಂಗಳಲ್ಲಿ ಮಾಡಿಸ್ಕೊಂಡದ್ದು. ಸೊ ನಾನು ಹೆಚ್ಚಾಗಿ ಸಿಗರೇಟ್ ಸೇದೋದ್ರಿಂದ ಅದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಡಯಾಬಿಟಿಕ್ ಕೂಡ ಸೇರ್ಕೊಂಡ್ಬಿಡ್ತದೆ. ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಇವನ್ನ ನಾವು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆಹಾರ ಪದ್ಧತಿ, ಜೀವನ ಶೈಲಿ ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ರೀತಿಯ ಸಮಾಜದಲ್ಲಿ ಜಾಗೃತಿ ಬೆಳೆಸ್ತಕ್ಕಂಥದ್ದು ಕೂಡ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ದಿಕ್ಕಿನಲ್ಲಿ ಆರೋಗ್ಯ ಇಲಾಖೆ ಕೆಲಸ ಮಾಡಲಿ. ವೈದ್ಯರುಗಳು ಹೇಗೆ BC ರಾಯ್, ಈಗ ಅವ್ರನ್ನ ನೆನ್ಕೊಳ್ತೀವಿ. ಅವರ ಬದುಕು ನಮಗೆಲ್ಲ ಪ್ರೇರಣೆ ಅಂತೇಳಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಅದರಿಂದ ಅವರಿಂದ ನಾವು ಪ್ರೇರಣೆ ಮಾಡ್ತೀವಿ ಅಂತಂದ್ರೆ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಹೇಗೆ ಶ್ರೇಷ್ಠ ವೈದ್ಯರಾಗಿದ್ದರು BC ರಾಯ್ ಅವರು, ಅದೇ ರೀತಿ ನಾವು ಕೂಡ ವೈದ್ಯ ವೃತ್ತಿನಲ್ಲಿ BC ರಾಯ್ ಆಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದರೆ BC ರಾಯ್ ಅವರು ನಡೆದಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಮಾಡಿದ್ರೆ BC ರಾಯ್ ಅವರಿಗೆ ಗೌರವವನ್ನು ಸಲ್ಲಿಸಿದಾಗುತ್ತೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದೆ. ಆ ಕೆಲಸವನ್ನ ವೈದ್ಯರುಗಳು ಮಾಡಲಿ ಅಂತೇಳಿ ಆಶಿಸಿ, ಆರೋಗ್ಯ ಇಲಾಖೆ ಯಾಕಂತಂದ್ರೆ ಶಿಕ್ಷಣ, ಆರೋಗ್ಯ ಬಹಳ ಮುಖ್ಯ. ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಆದಾಗ ಮಾತ್ರ ಸಮಾಜದಲ್ಲಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಪ್ರತಿಯೊಬ್ಬರು ಕೂಡ ಆರೋಗ್ಯವಂತರಾಗಿ ಸಾಮಾಜಿಕವಾಗಿ ಶಕ್ತಿ, ಆರ್ಥಿಕವಾಗಿ ಶಕ್ತಿ ಬಂದಾಗ ಮಾತ್ರ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ನಿಮ್ಮ ವೃತ್ತಿ ಕೂಡ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ BC ರಾಯ್ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಆಶಿಸಿ, ನೀವೆಲ್ಲರೂ ಕೂಡ ವೃತ್ತಿ ಪರತೆಯಿಂದ ಕೆಲಸ ಮಾಡಿ ಅಂತ ಹೇಳಿ ಕಿವಿ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ವೈದ್ಯರು ಕ್ಷೇತ್ರ. ಬಿಲ್ಡಿಂಗ್ಗೆ ದುಡ್ಡು ಕೇಳ್ತಾ ಇದ್ರೆ ಕೊಡೋಣ. ಈ ಸಾರಿ ನಾನು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ನೀವು ಕೇಳಿದ್ದೀರಿ, ಕೊಡೋಣ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.